ಸ್ವಾಮೀಜಿಯವರು ಆಂಜನೇಯ ಸ್ವಾಮಿಯನ್ನ ದೇಶದಲ್ಲಿ ಬಹಳಷ್ಟು ಇಷ್ಟಪಡುವಂಥ ದೇವರು ಯಾರು ಅಂದರೆ ಆಂಜನೇಯ ಸ್ವಾಮಿ. ಇವರನ್ನ ಇಡೀ ಪ್ರಪಂಚಕ್ಕೆ ಇಷ್ಟ ದೈವವನ್ನು ಮಾಡಿದ್ದಾರೆ ಸ್ವಾಮೀಜಿಯವರು. ಇಡೀ ಪ್ರಪಂಚದಲ್ಲಿ ಹನುಮಾನ್ ಚಾಲೀಸ ಯಜ್ಞವನ್ನ ಪ್ರಾರಂಭ ಮಾಡಿದಾಗ 100 ಕೋಟಿ ಹನುಮಾನ್ ಚಾಲೀಸ ಜಪವಾಯಿತು. ಅದು ಕೇವಲ ನಮ್ಮ ಭಾರತ ದೇಶದಲ್ಲ, ಹೊರಗಿನ ದೇಶದಲ್ಲಿ, ದುಬೈಯಲ್ಲಿ, ಎಲ್ಲೋ ಕತಾರ್ನಲ್ಲಿ, ಕುವೈತ್ನಲ್ಲಿ ಅಂಥ ಕಡೆ ಆಗೋದು ಬಹಳ ಆಶ್ಚರ್ಯ. ಆಗ ಅದರ ಪರಿಪೂರ್ತಿಯನ್ನ ಸ್ವಾಮೀಜಿಯವರು ಅದ್ದೂರಿಯಾಗಿ ನಮ್ಮ ಮೈಸೂರಿನಲ್ಲೂ ಕೂಡ ಮಾಡಿದ್ರು. 10 ವರ್ಷ ಆಯಿತು. ಮತ್ತೆ ಯಾವಾಗ ಅಂತ ಎಲ್ಲರೂ ಕೇಳ್ತಾ ಇದ್ವಿ, ಎಲ್ಲರೂ ಎದುರು ನೋಡ್ತಾ ಇದ್ವಿ ಮತ್ತೆ ಬೇಕು ಆ ಥರದ ಕಾರ್ಯಕ್ರಮ ಅಂತ. ಇದು ಲೋಕ ಕಲ್ಯಾಣದ ಒಂದು ಕಾರ್ಯಕ್ರಮ. ರಾಮಚಂದ್ರೇಗೌಡರು, ನಮ್ಮ ಆಫೀಸ್ ರಮೇಶ್ ಇವರೆಲ್ಲರೂ ಕೂಡ ನಮ್ಮ ಭುಜದ ಮೇಲೆ ಹಾಕೊಂಡು ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿದ್ದಾರೆ. ಪ್ರಧಾನವಾಗಿ ಅವರಿಂದ ಪ್ರಾರ್ಥನೆ ಬಂತು. ಯಾರೋ ಒಬ್ಬರು ಬೇಕಲ್ಲ, ಬೇಡವರೊಬ್ಬರು ಬೇಕು, ಮೂಲ ಸೂತ್ರ ಅನ್ನೋದೊಬ್ಬರು ಬೇಕು. ಅವ್ರು ಬಂದು ಪ್ರಾರ್ಥನೆ ಮಾಡಿಕೊಂಡಾಗ ಇಂಥ ಒಂದು ಡೇಟ್ ಅಂತ ಹೇಳಿ ಅಪ್ಪಾಜಿ ಅವರು ಕೊಟ್ಟರು. ಯಾಕೆ ಹನುಮಾನ್ ಚಾಲೀಸ ಅನ್ನೋದನ್ನ ಪ್ರಸಾದ್ ಅವರು ಈಗ ತಾನು ಹೇಳಿದ್ರು. ಪೂಜ್ಯ ಸ್ವಾಮೀಜಿಯವರ ಜೀವನ ಚರಿತ್ರೆಯಲ್ಲಿ ಆಂಜನೇಯ ಸ್ವಾಮಿಗೆ ಇರುವಂತಹ ಒಂದು ಸಂಬಂಧ. ಹನುಮಂತನನ್ನ ನಾವು ಹಿಡ್ಕೊಂಡಾಗ ಸಕಲ ಸಿದ್ಧಿಗಳು ಆಗುತ್ತೆ. ಹನುಮಾನ್ ಚಾಲೀಸದಲ್ಲಿ ಜೋ ಯಹ ಪಢೈ ಹನುಮಾನ್ ಚಾಲೀಸ ಹೋಯ ಸಿದ್ಧಿ ಸಾಖಿ ಗೌರೀಶ, ಇದು ಸಕಲ ಸಿದ್ಧಿಗಳಿಗೆ ಮೂಲವಾದ ಮಂತ್ರ ಅಂತ. ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ಸಾಮೂಹಿಕವಾಗಿ ಯಾವ್ದಾದ್ರು ಒಂದು ಗ್ರಂಥ ಮಂತ್ರ ಏನಾದ್ರು ಇದೆಯಾ ಅಂತ ಹೇಳಿ. ಇದು ನಮ್ಮಲ್ಲಿ ಬಹಳ ದೊಡ್ಡ ಪ್ರಶ್ನೆ ಇರುತ್ತೆ. ಅದಕ್ಕೆ ಸಮಾಧಾನವಾಗಿ ಸ್ವಾಮಿಯವರು ಯಾಕಿಲ್ಲ, ಹನುಮಾನ್ ಚಾಲೀಸ ಎಲ್ಲರೂ ಏಕಕಂಠದಲ್ಲಿ ನಾವು ಪಾರಾಯಣ ಮಾಡಿದಾಗ ಅದು ಪ್ರಪಂಚಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ಸಂಕಲ್ಪ ಮಾಡಿ ಈ ಹನುಮಾನ್ ಚಾಲೀಸವನ್ನ ಎಲ್ಲರಿಗೂ ಪರಿಚಯಿಸ್ತಾ ಇದ್ದಾರೆ. ಎಲ್ಲ ದೇಶ ವಿದೇಶಗಳಲ್ಲಿ ತೆಲಾನಿ ಜ್ಞಾಪಕ ಬರುತ್ತೆ. ಮೊನ್ನೆ ತಾನೇ ಸ್ವಾಮೀಜಿಯವರು ಹೋಗಿ ಬಂದರು. 2 ಲಕ್ಷ ಜನ ಸೇರಿ ಹನುಮಾನ್ ಚಾಲೀಸ ಪಾರಾಯಣ. ಅದಾದ್ಮೇಲೆ ಆಂಧ್ರದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ, ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ, ಮೈಸೂರಿನಲ್ಲಿ ಹೀಗೆಲ್ಲ ಆ ಹನುಮಾನ್ ಚಾಲೀಸ ಪ್ರಚಾರ ಮಾಡ್ತಾ ಬರ್ತಾ ಇದ್ದಾರೆ ಸ್ವಾಮೀಜಿಯವರು. ಈ ಹನುಮಾನ್ ಚಾಲೀಸ ವಿಕಾಸ್ ಚೆನ್ನಾಗಿ ಹೇಳಿದ. ಫೆಬ್ರವರಿ 14 ಅಂದ ಕೂಡಲೇ ಏನೇನೋ ಜ್ಞಾಪಕ ಬರುತ್ತೆ, ಬೇರೆ ಬೇರೆ ಕಲ್ಚರ್ ಎಲ್ಲ ಜ್ಞಾಪಕ ಬರುತ್ತೆ. ಆದರೆ ಇನ್ನು ಮುಂದೆ ಫೆಬ್ರವರಿ 14 ಅಂದ್ರೆ ಪೂಜ್ಯ ಸ್ವಾಮೀಜಿಯವರ ಹನುಮಾನ್ ಚಾಲೀಸವೇ ಜ್ಞಾಪಕ ಬರಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಸೇರಿ ಇದಕ್ಕೆ ಸೇವೆಯನ್ನ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸ್ವಾಮೀಜಿಯವರು ಇವತ್ತು ಎಲ್ಲರನ್ನು ಕರೆಸಿದ್ದಾರೆ. ನೀವೆಲ್ಲರೂ ಕೂಡ ಜಾತಿ, ಕುಲ, ಮತ ವಿವಕ್ಷೆ ಇಲ್ಲದೆ ಎಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿದ್ದೀವಿ. ಇದು ಬಹಳ ಮುಖ್ಯ.